ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವು ಜನಕ್ಕೆ ಮಕ್ಕಳಿರೋದಿಲ್ಲ, ಮನೆಯಲ್ಲಿ ಪರಿಸ್ಥಿತಿನೂ ಅಷ್ಟೇ ಚೆನ್ನಾಗಿರೋದಿಲ್ಲ. ಒಂದು ಹಣಕಾಸಿಗಾಗಿರ್ಬೋದು, ಒಂದು ಆರೋಗ್ಯದಲ್ಲಾಗಿರ್ಬೋದು, ಎಲ್ರಿಗೂ ಅಷ್ಟೇ ಸಮಸ್ಯೆ ಇರುತ್ತೆ. ಈ ಸಮಸ್ಯೆ ಎಲ್ಲ ನಾವು ದೇವ್ರ ಮುಂದೆ ಕೂತ್ಕೊಂಡು, ರಾಯರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟನೆಲ್ಲ ನಾವು ಹೇಳ್ಕೊತೀವಿ. ನನಗೆ ಈ ಥರ ಸಮಸ್ಯೆ ಇದೆ. ಸುಮಾರು ಜನಕ್ಕೆ ಮಕ್ಕಳಿರೋದಿಲ್ಲ. ಆ ಮಕ್ಕಳಿದ್ರೂ ಆ ಮಕ್ಕಳಿಂದನೇ ಕಷ್ಟ ಅನ್ನೋದು ಬರ್ತಿರುತ್ತೆ ಅಲ್ವಾ. ಸುಮಾರು ಜನಕ್ಕೆ ಈ ಥರ ಒಂದು ಪರಿಸ್ಥಿತಿ ಇದೆ. ಸುಮಾರು ಜನಕ್ಕೆ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ. ಇನ್ನು ನಮ್ಮವರೇ ನಮಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ. ಆ ಥರ ಇರುತ್ತೆ. ಮನೆಯಲ್ಲಿ ಒಂದು ನೆಮ್ಮದಿ ಇರೋದಿಲ್ಲ, ಒಂದು ಶಾಂತಿ ಅನ್ನೋದು ಇರೋದಿಲ್ಲ. ನಾವು ಹೊರಗಡೆ ಹೋಗಿ ಎಷ್ಟೇ ದುಡ್ಕೊಂಬಂದರೂ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಸುಖ ಶಾಂತಿ ಯಾವುದು ಅಷ್ಟೇ ಇರೋದಿಲ್ಲ. ಯಾಕಪ್ಪ ನಮಗೆ ಈ ಜೀವನ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ. ಇದು ಮನೇಲೂ ಕೆಲಸ ಮಾಡಿ ಹೊರಗಡೆನೂ ಹೋಗಿ ಅಲ್ಲೂ ದುಡ್ಕೊಂಡು ಮನೆಗೆ ಬಂದರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲಪ್ಪ. ನಮಗೆ ಮನೆಗೆ ಬಂದರೆ ಮನಸ್ಸು ಶಾಂತಿನೇ ಇರೋದಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಈ ಜೀವನನೇ ಬೇಡಪ್ಪ ಅಂತ ಅನಿಸುತ್ತೆ. ಏಕೆ ನಾವು ದುಡ್ದಿದ್ದಂಥ ದುಡ್ಡು ಅಷ್ಟೇ ನಮ್ಮ ಕೈ ಬಾಯಿ ಎತ್ತೋದಿಲ್ಲ, ನೀರಿನ ಥರ ಹರಿದೋಗ್ತಾ ಇರುತ್ತೆ. ಆ ಥರ ಸಮಸ್ಯೆ ಎಲ್ಲ ಇರುತ್ತಲ್ಲ, ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ರಾಯರು ಕಷ್ಟ ಕೊಡ್ತಾರೆ ಅಂದರೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಹ ಕೊಟ್ಟೇ ಇರ್ತಾರೆ. ಆ ಪರಿಹಾರ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಅಶ್ವತ್ಥ ಕಟ್ಟೆ ಇರುತ್ತಲ್ಲ, ಅಶ್ವತ್ಥ ಕಟ್ಟೆ ಹತ್ರ ನಾಗರ ಕಲ್ಲಿರುತ್ತಲ್ಲ, ನಾಗರ ಕಲ್ಲಿಗೆ ನೀವು ದಿನ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ, ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾಗರ ಕಲ್ಲಿರುತ್ತಲ್ಲ, 3 ನಾಗರ ಕಲ್ಲಿರುತ್ತಲ್ಲ, ನಾಗರ ದೇವತೆ ಇದಿರುತ್ತಲ್ಲ, ಅದನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂ ಇಟ್ಟು ಮತ್ತು ಆ ಕಡೆ ಈ ಕಡೆ 2 ದೀಪ ಹಚ್ಚಿ ಊದ್ಗಡ್ಡಿ ತೊಗೊಂಡೋಗಿ ಪೂಜೆ ಮಾಡಿ. ಅಲ್ಲಿ ನಾಗದೋಷ ಇದ್ರೂ ಅಷ್ಟೇ. ಈಗ ಸುಮಾರು ಜನಕ್ಕೆ ನಾಗದೋಷ ಅನ್ನೋದಿರುತ್ತೆ, ಮಕ್ಕಳಿರೋದಿಲ್ಲ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಮನಸ್ಸಿನಲ್ಲಿ ಏನೋ ಒಂಥರ ಕಳ್ಕೊಂಡ ಥರ ಇರುತ್ತೆ. ನಮ್ಮಲ್ಲಿ ಎಷ್ಟೇ ದುಡ್ಡಿರ್ಬೋದು, ಏನೇ ಒಂದು ವೈಭೋಗ ಇರ್ಬೋದು, ಆದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆ ಥರದವರು ಅಶ್ವತ್ಥ ಕಟ್ಟೆಗೆ ನೀವು ದಿನ ಬೆಳಗ್ಗೆ ಒಂದು 9 ದಿವಸ, 11 ದಿವಸ, ಇಲ್ಲಾಂದರೆ ಒಂದು 18 ದಿವಸ, ಇಲ್ಲ 21 ದಿವಸ ಈ ಥರ ಒಂದು ಪೂಜೆನ ಮಾಡ್ತಾ ಬನ್ನಿ. ಈಗ ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡ್ತೀರಲ್ಲ ದಿನ ಬೆಳಗ್ಗೆ, ಅದೆಲ್ಲ ಮುಗಿದ ನಂತರ ನೀವು ಅಲ್ಲಿ ಹೋಗಿ ಪೂಜೆ ಅನ್ನೋದು ಮಾಡಿ. ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ಬೇವಿನ ಮರ, ಹಳ್ಳಿ ಮರ ಇರುತ್ತಲ್ಲ, ಅಶ್ವತ್ಥ ಕಟ್ಟೆ, ನಾಗರ ಕಲ್ಲು ಇಷ್ಟನ್ನೆಲ್ಲನೂ ಸೇರಿಸಿ ನೀವು 9 ಪ್ರದಕ್ಷಿಣೆ ಆಗ್ತಾ ಬನ್ನಿ. ಊದ್ಗಡ್ಡಿ ಕೈಲಿ ಇಟ್ಕೊಂಡು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ. ಅರಳಿ ಮರದಲ್ಲಿ ಸಾಕ್ಷಾತ್ ಶ್ರೀ ವಿಷ್ಣು ದೇವ ಇರ್ತಾರೆ ಅಲ್ವಾ. ನಮ್ಮ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ರೆ, ಮರಕ್ಕೆ ಹೇಳ್ಕೊಂಡ್ರೆ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ. ಮಕ್ಕಳಿಲ್ಲ ಅಂತ ಅನ್ನೋರು ನಾಗರ ಕಲ್ಲಿಗೆ ಪೂಜೆ ಮಾಡಿ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರು ಅಷ್ಟೇ ನಾಗರ ಕಲ್ಲಿಗೆ ಪೂಜೆ ಮಾಡಿ. ನಾಗದೋಷ ಇರುತ್ತಲ್ಲ, ಅವರು ಅಷ್ಟೇ ನಾಗರ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಏನೇ ಒಂದು ಪಾಪ ಕರ್ಮ, ಏನೇ ಒಂದು ನಾವು ತಿಳಿದು ಮಾಡಿರ್ತೀವೋ ತಿಳಿದೇ ಮಾಡಿರ್ತೀವೋ ಅದೆಲ್ಲ ಅಷ್ಟೇ ಆ ನಾಗರ ಕಲ್ಲಿದೆಯಲ್ವ, ನಾಗದೇವತೆ ಅದನ್ನೆಲ್ಲ ದೂರ ಮಾಡ್ತಾರೆ. ನೀವು ಲಾಸ್ಟ್ನೇ ದಿವಸ ಏನು ಮಾಡ್ತೀರಾ ಅಂದರೆ, ಈಗ 9 ದಿವಸ 11 ದಿವಸ ಮಾಡ್ತಿರಲ್ಲ, ಲಾಸ್ಟ್ನೇ ದಿವಸ ಎಳ್ಳು ಬತ್ತಿ ಹಚ್ಕೊಳ್ಳಿ. 9 ದಿವಸ ಮಾಡ್ತೀರ ಅಂದರೆ 9 ಎಳ್ಳು ಬತ್ತಿನ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡಿ ಇಟ್ಕೊಳ್ಳಿ. ಆ ಥರ ಒಂದು ಪೂಜೆ ಮಾಡಬೇಕಾದ್ರೆ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. 9 ದಿವಸ ಮಾಡ್ತೀರಾ, 11 ದಿವಸ ಮಾಡ್ತೀರಾ, 21 ದಿವಸ ಮಾಡ್ತೀರಾ, ಅಷ್ಟು ದಿನವೂ ನಾನ್ ವೆಜ್ಜು ತಿನ್ನೋದಕ್ಕೆ ಹೋಗಬೇಡಿ. ಆ ಥರ ಪೂಜೆ ಮಾಡ್ತಾ ಹೋಗಿ. ಲಾಸ್ಟ್ನೇ ದಿವಸ ಏನು ಮಾಡ್ತೀರಾ ಅಂದರೆ ಹಾಲು ಮೊಸರು ಇದನ್ನೆಲ್ಲ ತೊಗೊಂಡೋಗಿ ನಾಗರ ಕಲ್ಲಿಗೆ ಅಭಿಷೇಕ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿ. ನೀವು ಎಳ್ಳು ಬತ್ತಿ ಮಾಡ್ಕೊಂಡು ಹೋಗಿರ್ತೀರಲ್ಲ, ಎಷ್ಟು ದಿನ ನೀವು ಅಲ್ಲಿಗೆ ವ್ರತ ಅಂತ ಮಾಡ್ತೀರಾ ಅಷ್ಟು ಬತ್ತಿನ ಮಾಡ್ಕೋಬೇಕು. 9 ಮಾಡ್ತೀರಾ ಇಲ್ಲ 11 ಮಾಡ್ತೀರಾ, ಅಷ್ಟು ಬತ್ತಿ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಹಚ್ಚೋ ಅಂಥದ್ದು. ಆವಾಗ ನಿಮ್ಮ ಪಾಪ ಕರ್ಮ ಎಲ್ಲ ಕಳೆದೋಗುತ್ತೆ. ನೀವು ವರ್ಷದಲ್ಲಿ ಯಾವಾಗ ಬೇಕಿದ್ರೂ ಮಾಡ್ಬೋದು. ಅದಕ್ಕೇನು ಟೈಮು ಗಳಿಗೆ ಯಾವುದು ಅಷ್ಟೇ ಕೇಳೋದಿಲ್ಲ. ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡೋದ್ರಿಂದ, ನಾಗರ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ನನಗೆ ಅನುಭವ ಇದು. ನಾನು ಯಾವಾಗಲೂ ಅಷ್ಟೇ ಮಾಡ್ತಾ ಇರ್ತೀನಿ. ಅದಕ್ಕೇನು ಟೈಮು, ಹೊತ್ತು ಗೊತ್ತು, ದಿನ ಮುಹೂರ್ತ ಇದೇನು ನೋಡೋಂಗಿಲ್ಲ. ಯಾವಾಗ ಬೇಕಿದ್ರೂ ಮಾಡ್ಬೋದು. ಅದು ಸೂರ್ಯ ಉದಯ ಆದಮೇಲೂ ಸಹ ಹೋಗಿ ಮಾಡ್ಬೋದು. ಸೂರ್ಯ ಉದಯ ಆಗೋದ್ರೊಳಗಡೆ ರಾಯರಿಗೆ ಪೂಜೆ ಮಾಡಿ, ಮನೆ ದೇವ್ರಿಗೆ ರಾಯರಿಗೆ ಪೂಜೆ ಮಾಡಿ ನಂತರ ನೀವು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ. ಏನೊಂದು 1/4 ಗಂಟೆ 20 ನಿಮಿಷ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ದೇವ್ರ ಹತ್ರ ಒಂದು 5 ನಿಮಿಷ ಭಕ್ತಿಯಿಂದ ನಿಮ್ಮ ಕಷ್ಟನೆಲ್ಲ ನಾಗದೇವತೆ ಹತ್ರ ಅರಳಿ ಮರಕ್ಕೆ ಕೇಳ್ಕೊಳ್ಳಿ. 9 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ನೀವು ಬನ್ನಿ. ನೀವು ಲಾಸ್ಟ್ನೇ ದಿವಸ ಏನು ಮಾಡ್ತೀರ ಗೊತ್ತಾ, ಏನಾದರೂ ನೈವೇದ್ಯ ಮಾಡ್ಕೊಂಡೋಗಿ, ಅವಲಕ್ಕಿ ನೈವೇದ್ಯ ಮಾಡ್ಕೊಂಡೋಗಿ ಪ್ರಸಾದನ ಅಲ್ಲಿ ಇಟ್ಬಿಟ್ಟು
ಪೂಜೆ ಮಾಡಿ ಮತ್ತು ತಿರ್ಗಿ ಅಲ್ಲಿ ಯಾರಾದರೂ ಬರ್ತಾರಲ್ಲ ಮುತ್ತೈದೆಯರು ಅವ್ರಿಗೆ ಒಂದು 5 ಜನಕ್ಕೆ ಇಲ್ಲ ಒಂದು 3 ಜನಕ್ಕೆ ಎಲೆ ಅಡಿಕೆ ಕೊಡಿ, ತಾಂಬೂಲ ಕೊಡಿ, ಅರ್ಶಿನ ಕುಂಕುಮ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅವಾಗ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ಪ್ರಸಾದ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡಿ. ಮನೆಯಲ್ಲಿ ತುಂಬ ಕಷ್ಟ ಇದೆ ಅನ್ನೋರು, ಮಕ್ಕಳಿಲ್ಲ ಅನ್ನೋರು, ನಾಗದೋಷ ಇರೋ ಅಂಥವ್ರು ಇದನ್ನು ನೀವು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಮನೆ ದೇವ್ರ ಹತ್ರ ವಿಘ್ನೇಶ್ವರನ ಹತ್ರ ಪೂಜೆ ಮಾಡಿ. ಮನೆ ದೇವ್ರು ಬಿಟ್ಟು ಬೇರೆ ಯಾವ ದೇವರು ಅಷ್ಟೇ ನಾವು ಮಾಡೋಂಗಿರಂಗಿಲ್ಲ. ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಮಾಡಿ, ನಂತರ ಮನೆ ದೇವ್ರ ಹತ್ರ 2 ದೀಪ ಹಚ್ಬಿಟ್ಟು ಪೂಜೆ ಮಾಡಿ, ನಂತರ ರಾಯರಿಗೆ 2 ದೀಪ ಹಚ್ಬಿಟ್ಟು ಪೂಜೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ರಾಯರಿಗೆ ತುಪ್ಪದ ದೀಪ ಇಷ್ಟ, ತುಪ್ಪದ ದೀಪ ಹಚ್ಚಿ. ಅಂದರೆ ಡೈಲಿ ಏನು ಹಚ್ಚೋದು ಬೇಕಾಗಿಲ್ಲ. ತುಪ್ಪದ ದೀಪನ ವಾರದ ದಿವಸ ಅಲ್ವಾ, ಅವತ್ತು 2 ತುಪ್ಪದ ದೀಪ ಹಚ್ಚಿ ಡೈಲಿ ತುಪ್ಪದ ಬತ್ತಿ ಇರುತ್ತಲ್ಲ, ಡೈಲಿ 2 ತುಪ್ಪದ ಬತ್ತಿ ಬೆಳಗ್ಗೆ ಸಾಕು. ಡೈಲಿ ಮನೆ ದೇವ್ರಿಗೆ ಪೂಜೆ ಮಾಡಿ, ಬೆಳಗ್ಗೆ ಸಂಜೆ 2 ಟೈಮು ಪೂಜೆ ಮಾಡಿ. ರಾಯರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಅಂಟು ಮುಂಟು ಮಡಿ ಮೈಲಿಗೆ ಇದನ್ನೆಲ್ಲ ನಾವು ನೋಡ್ಕೋಬೇಕು. ರಾಯರು ಏನೇನು ಕೇಳೋದಿಲ್ಲ. ಅವರು ಗುರುಗಳಲ್ವ, ಯತಿಗಳಲ್ವ. ರಾಯರ ಪೂಜೆಯಲ್ಲಿ ಯಾವುದೇ ತಪ್ಪು ಅಷ್ಟೇ ನಾವು ಮಾಡೋದಕ್ಕೆ ಹೋಗಬಾರ್ದು. ತಪ್ಪು ಯಾವುದು ಅನ್ನೋದನ್ನು ತಿಳ್ಕೊಂಡು ನೀವು ಸರಿ ವಿಧಾನದಲ್ಲಿ ಪೂಜೆ ಮಾಡ್ತಾ ಹೋಗಿ. ರಾಯರ ಅನುಗ್ರಹ ಎಲ್ರಿಗೂ ಸಹ ಹಾಗೆ ಆಗುತ್ತೆ. ಯಾಕೆಂತಂದರೆ ರಾಯರು ನಂಬಿದಂಥವ್ರನ್ನ ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ. ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ರಿಗೂ ಸಹ ಅನುಗ್ರಹ ಮಾಡೇ ಮಾಡ್ತಾರೆ. ಬರೀ ನಾವು ರಾಯರನ್ನೇ ಪೂಜೆ ಮಾಡೋಂಥದ್ದಲ್ಲ, ಅದಕ್ಕೆ ಮುಂಚೆ ವಿಘ್ನೇಶ್ವರನ ಪೂಜೆ ಮಾಡಿಕೊಂಡು ಮನೆ ದೇವ್ರ ಪೂಜೆ ಮಾಡಿ, ಅವ್ರಿಗೆ 2 ದೀಪ ಹಚ್ಚಿ ಪೂಜೆ ಮಾಡಿ ಅವರಲ್ಲಿ ನಾವು ಕೇಳ್ಕೋಬೇಕು. ನಾನೀಗ ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ, ರಾಯರ ಹತ್ರ ಒಂದು ಸಂಕಲ್ಪ ಇಟ್ಟಿದ್ದೀನಿ. ನನಗೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ದಿರೋ ಹಾಗೆ, ಯಾವ ವಿಘ್ನಗಳ್ನು ಕೊಡ್ದಿರೋ ಹಾಗೆ ನೀನು ದಾರಿ ಬಿಡು ಭಗವಂತ. ನನ್ನ ಮನೆ ದೇವರಾದಂಥ ದೇವ್ರುಗಳು ನೀವೆಲ್ಲ, ನಿಮ್ಮನ್ನು ಮೊದಲು ನಾನು ಪೂಜೆ ಮಾಡಿ ನಿಮ್ಮ ಹತ್ರ ನಾನು ಬೇಡಿಕೆ ಇಡ್ತಾಯಿದ್ದೀನಿ. ನೀವು ಅನುಗ್ರಹ ಮಾಡಬೇಕು, ನನಗೆ ಯಾವ ತೊಂದರೆಗಳ್ನು ಕೊಡೋದಕ್ಕೆ ಹೋಗಬೇಡಿ ಅಂತ ವಿಘ್ನೇಶ್ವರನ ಹತ್ರ, ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ರಾಯರಿಗೆ 2 ದೀಪ ಹಚ್ಚಿ ಪೂಜೆ ಮಾಡಿ. ನೀವು ಸಾಧ್ಯ ಆದರೆ ವಾರಕ್ಕೊಂದು ದಿವಸ ಮಠಕ್ಕೆ ಹೋಗಿದ್ದು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬರೀ ನಾವು ರಾಯರ ಫೋಟೋನೇ ಮನೇಲಿ ಇಟ್ಕೊಂಡು ಪೂಜೆ ಮಾಡೋ ಅಂಥದ್ದಲ್ಲ. ವಾರಕ್ಕೊಂದು ದಿವಸ ಅಲ್ದಿದ್ರು ಇಲ್ಲ 2 ವಾರಕ್ಕೊಂದು ದಿವಸ, 3 ವಾರಕ್ಕೊಂದು ದಿವಸ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಒಂದು ಸೇವೆನ ಮಾಡಿದ್ದು ಬನ್ನಿ. ರಾಯರ ಮಠದಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ, ಪ್ರದಕ್ಷಿಣೆ ಹಾಕಿ, ನಿಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಪ್ರಾರ್ಥನೆನ ಮಾಡ್ಕೊಳ್ಳಿ. ನೀವು ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ಮನಸ್ಸಿನಲ್ಲಿ ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಈ ಥರ ಒಂದು ಶ್ಲೋಕ ಹೇಳ್ತಾಯಿರಿ. ಯಾವಾಗಲೂ ಅಷ್ಟೇ ಹೇಳ್ಕೊಂಡು ಒಂದು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬನ್ನಿ. ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಸುಖ ಏನಿದೆ, ನಿಮಗೆ ಏನಾಗಬೇಕು, ಏನು ಒಳ್ಳೇದಾಗಬೇಕು, ಇದನ್ನೆಲ್ಲ ರಾಯರ ಪಾದಕ್ಕೆ ಹಾಕ್ಬಿಟ್ಟು ರಾಯರಿಗೆ ಒಂದು ಸೇವೆ ಮಾಡ್ತಾ ಬನ್ನಿ. ನೀವು ಖಂಡಿತ ರಾಯರು ನಮ್ಮದವ್ರನ್ನ ಯಾವತ್ತಷ್ಟೇ ಕೈ ಬಿಡೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.